ಮಂಡ್ಯ ಲೋಕಸಭಾ ಕಣವನ್ನು ಗೆಲ್ಲೋದು ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿದೆ. ಆದರೆ ಜೆಡಿಎಸ್ ಪಾಲಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ವಿಧಾನಸಭೆಯಲ್ಲಿ ಸೋತು ಸುಣ್ಣವಾದಂಥ ಜೆಡಿಎಸ್ ಮಂಡ್ಯದಲ್ಲಿ ಮತ್ತೆ ಫಿನಿಕ್ಸ್ನಂತೆ ಎದ್ದೇಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಈ ಪ್ರತಿಷ್ಠೆಯ ಯುದ್ಧದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ತಯಾರಿಯನ್ನು ಮಾಡಿದೆ. ರಾಷ್ಟ್ರ ಕಾಂಗ್ರೆಸ್ನ ಚಹರೆ ರಾಹುಲ್ ಗಾಂಧಿಯನ್ನು ಕರೆಸೋದಕ್ಕೆ ಸಿದ್ಧತೆಯಾಗಿದೆ. ಜನ ಕೂಗಾರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂದ್ರೆ ದೇಶದಲ್ಲಿ ಏನಾದ್ರೂ ಅವೆಲ್ಲ ಆಗದೆ ಇರ್ತಕ್ಕಂಥದ್ದು. ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ, ಜನ ಮಾತಾಡ್ತಾರೆ. ಪ್ರತಿ ಚುನಾವಣೆಯಲ್ಲೂ ಮಂಡ್ಯದ ಗತ್ತು ಗಮ್ಮತ್ತು ಯಾವತ್ತಿಗೂ ಬದಲಾಗಲ್ಲ. ಈ ಬಾರಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಮಂಡ್ಯ ಕ್ಷೇತ್ರ ರಾಜ್ಯದ ಗಮನ ಸೆಳೀತಾ ಇದೆ. ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಈ ಲೆಕ್ಕಾಚಾರದ ನಡುವೆ ರಾಜ್ಯಕ್ಕೆ ಅತಿರಥ ನಾಯಕರ ಆಗಮನವಾಗ್ತಾ ಇದೆ. ಕ್ಷೇತ್ರದಲ್ಲಿ ಪ್ರಚಾರದ ಧೂಳೆಬ್ಬಿಸೋಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಆಮಂತ್ರಿಸುತ್ತಿದೆ. ಏಪ್ರಿಲ್ 17ರಂದು ಮಂಡ್ಯಕ್ಕೆ ಲಗ್ಗೆ ಹಾಕ್ತಾರೆ ರಾಹುಲ್ ಗಾಂಧಿ. ಮಾಜಿ ಸಿಎಂ ಎಚ್ಡಿಕೆ ಮಣಿಸೋಕೆ ಕೈಪಡೆ ಬೃಹತ್ ರಣತಂತ್ರ. ಮಂಡ್ಯ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ವಿಧಾನಸಭೆಯಲ್ಲಿ ದಳವನ್ನ ಒಕ್ಕಲೆಬ್ಬಿಸಿದ್ದ ಕೈಪಡೆ ಈ ಬಾರಿ ದಳಪತಿಯನ್ನೇ ಮಕಾಡೆ ಮಲಗಿಸೋಕೆ ಪ್ಲಾನ್ ಸಿದ್ಧಪಡಿಸಿದೆ. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರುನ ಗೆಲ್ಲಿಸೋಕೆ ನಾನಾ ರೀತಿಯಲ್ಲಿ ತಂತ್ರವನ್ನ ಹೆಣಿತಾ ಇದೆ. ಕಾಂಗ್ರೆಸ್ ಪರ ಮತಯಾಚನೆಗೆ ಸ್ಟಾರ್ ಪ್ರಚಾರಕರೇ ಮಂಡ್ಯದ ರಣರಂಗವನ್ನ ಪ್ರವೇಶ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಿಎಂ ಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯ ಕ್ಷೇತ್ರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೆಡಿಎಸ್ಗೆ ಟಕ್ಕರ್ ಕೊಡೋಕೆ ಕೈ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಕ್ಕರೆ ನಾಡಿಗೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಪ್ರಚಾರವನ್ನ ನಡೆಸೋಕೆ ಸಿದ್ಧತೆ ನಡೆಸಿದ್ದಾರೆ. ಏಪ್ರಿಲ್ 17ರಂದು ಮಂಡ್ಯ ಕೋಟೆಗೆ ಸ್ವತಃ ರಾಹುಲ್ ಗಾಂಧಿ ಲಗ್ಗೆ ಇಡ್ತಿದ್ದಾರೆ. ಮಂಡ್ಯದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಬಹಿರಂಗ ಸಮಾವೇಶಕ್ಕೆ ಸಿದ್ಧತೆಯಾಗಿದೆ. ಸುಮಾರು 1 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಸಮಾವೇಶ ಮಾಡೋಕೆ ಪ್ಲಾನ್ ರೆಡಿಯಾಗಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿಕೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಜಿಲ್ಲೆ ಎಲ್ಲ ನಾಯಕರು ಸೇರ್ಕೊಂಡು ಒಂದು ಸಭೆ 17ನೇ ತಾರೀಕು ಮಾಡ್ತಿದ್ವಿ. ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೆ. ದೊಡ್ಡ ಲೀಡರ್ ಬಂದಾಗ ದೊಡ್ಡ ಇದರಲ್ಲೇ ನಮ್ಗೆ ಪ್ರಚಾರ ಸಿಗ್ತದೆ. ನಮ್ಮ ಗೆಲ್ಲಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಜನ ಓದೋದ್ ಕಡೆ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನೀವು ನಮ್ಮ ಜಿಲ್ಲೆಯ ಮಗ, ನಿಮ್ಗೆ ಗೆಲ್ಲಿಸ್ತೀವಿ, ಹೋಗಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಆದರೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಿದ್ವಿ. ಮಂಡ್ಯವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಕಾಂಗ್ರೆಸ್ ಈಗಾಗಲೇ ಹಲವು ಸುತ್ತು ಪ್ರಚಾರವನ್ನ ಮಾಡಿದೆ. ಸಾಕಷ್ಟು ಗ್ರೌಂಡ್ ವರ್ಕ್ ಕೂಡ ಮಾಡಿರೋದ್ರಿಂದ ಎಚ್ಡಿಕೆಗೆ ಪ್ರಬಲ ಸ್ಪರ್ಧೆಯನ್ನ ಒಡ್ಡೋದು ಪಕ್ಕಾ ಎಂಬ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಿವೆ. ಎಚ್ಡಿಕೆ ಗೆದ್ರೆ ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅನ್ನೋ ವಿಚಾರವು ಚಲುವರಾಯಸ್ವಾಮಿ ಮತ್ತು ಎಚ್ಡಿಕೆ ನಡುವೆ ಟಾಕ್ ಫೈಟ್ಗೆ ಕಾರಣವಾಗಿದೆ. ಇವರು ಕೃಷಿ ಸಚಿವರಲ್ಲ, ರಕ್ಷಣಾ ಸಚಿವರಲ್ಲ. ದೇಶದಲ್ಲಿ ಏನಾದ್ರೂ ಅವೆಲ್ಲ ಆಗದೆ ಇರ್ತಕ್ಕಂಥದ್ದು. ಕೇಂದ್ರ ಸಚಿವರಾಗಿ ಎಸ್.ಎಂ. ಕೃಷ್ಣ ಅವ್ರಿಗಿಂತ ಪ್ರಭಾವಿ ಸಚಿವರಾಗಲಿಕ್ಕಾಗತ್ತಾ? ಯಾರೇ ಆದ್ರೂ ರಾಜ್ಯ ಸರ್ಕಾರನೇ ಜಾರಿಗೆ ತರಬೇಕಾಗುತ್ತೆ. ಅಭಿವೃದ್ಧಿನಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಜವಾಬ್ದಾರಿ ಇರುತ್ತೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಜನ ಕೂಗಾರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ, ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದರಿಂದ ಯಾರಿಗೂ ಗೊತ್ತ ಹಣೆಯಲ್ಲಿ ಬರೋ ಯಾರಿಗೆ ಏನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಈಗಾಗಲೇ ಕ್ಷೇತ್ರದಲ್ಲಿ 3-4 ಸುತ್ತಿನ ಪ್ರಚಾರವನ್ನ ನಡೆಸಿರುವ ಸ್ಟಾರ್ ಚಂದ್ರು ಗೆಲ್ಲುವ ಉತ್ಸಾಹದಲ್ಲಿದ್ದಾರೆ. ಒಟ್ಟಾರೆ ಮಂಡ್ಯ ಚುನಾವಣಾ ರಣಕಣ ರಂಗೇರಿದ್ದು ಮತ್ತೊಮ್ಮೆ ಇಡೀ ದೇಶವನ್ನೇ ತಿರುಗಿ ನೋಡುವಂತೆ ಮಾಡಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.